ಸಾವಿತ್ರಿ, ಏನ್ ಯೋಚಿಸ್ತಾ ಇದೀಯಾ? ಏನಿಲ್ಲ. ಇದ್ದಕ್ಕಿದ್ದಾಗೆ ಸೀತಾಪುರದಿಂದ ಕರ್ಕೊಂಡು ಬಂದೆ ಅಂತನಾ? ಇಲ್ಲ. ಸುಳ್ಳು ಹೇಳ್ಬೇಡ ಅಂತ ಅನ್ನಿಸ್ಲಿಲ್ವಾ? ಅನ್ನಿಸ್ತು. ಎಲ್ಲಾದ್ರೂ ಹೋಗೋಣವಾ? ಎಲ್ಲಿಗೆ ಹೋಗೋಣ? ಎಲ್ಗೆ? ನಿನ್ನ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತೀಯ. ಸರಿ ಬಿಡು, ದೇವಸ್ಥಾನಕ್ಕೆ ಹೋಗೋಣ. 5 ಗಂಟೆಗೆ ಡ್ರೈವರ್ ಕಳಿಸ್ತೀನಿ, ರೆಡಿ ಆಗಿರು. ನಾನು ಅಷ್ಟೊತ್ತಿಗೆ ಆಫೀಸಿಂದ ಬಂದಿರ್ತೀನಿ. ನರಸಿಂಹ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾನೆ. ಅದನ್ನ ಎದುರಿಸೋದು ನನಗೇನೂ ಕಷ್ಟ ಅಲ್ಲ, ಅದು ಅವನಿಗೂ ಗೊತ್ತು. ಆದ್ರೆ ಇದೆಲ್ಲ ನೆಮ್ಮದಿ ಹಾಳು ಮಾಡೋಕೆ ಮಾಡೋ ತಂತ್ರಗಳು. ನೆಮ್ಮದಿನ ಕಳ್ಕೊಂಡು ಸಾಕಾಗಿದೆ ಅಮೃತ ನನಗೆ. ಮತ್ತೆ ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಸಾವಿತ್ರಿನ ಮಧ್ಯಸ್ಥಿಕೆ ವಹಿಸೋದಕ್ಕೆ ಹೇಳ್ತೀಯಾ? ನರಸಿಂಹ ಇದನ್ನ ನನ್ನ ಸೋಲು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಮಗ ಸೊಸೆ ಕೊಡೋ ಸಂತೋಷಕ್ಕಿಂತ ದೊಡ್ಡದಲ್ಲ ಅಮೃತ ಅದು. ಆಯ್ತಮ್ಮ, ಖಂಡಿತ ನಾನು ಸಾವಿತ್ರಿ ಹತ್ರ ಮಾತಾಡ್ತೀನಿ. ಅವಳು ಮನಸ್ಸು ಮಾಡಿದ್ರೆ ಮಾಡೇ ಮಾಡ್ತಾಳೆ. ಹಲೋ. ಹಾಯ್ ಡಾರ್ಲಿಂಗ್. ನಿನ್ ಫೋನ್ ರಿಂಗ್ ಆದ್ರೆ ನನ್ನ ಹೃದಯದ ಬಡಿತ ಆಚೆ ಬಂದು ಹೊಡ್ಕೊಳತ್ತೇನೋ ಅನ್ಸತ್ತೆ. ನಾನ್ ನಿನ್ನ ಭೇಟಿ ಮಾಡ್ಬೇಕು. ಅಯ್ಯೋ, ನೀನ್ ಕರಿಯೋದ್ ಹೆಚ್ಚೋ ನಾನು ಬರೋದ್ ಹೆಚ್ಚೋ? ಅದಕ್ಕೆ ನನ್ನನ್ನು ಅಲ್ಲಿಗೆ ಕರೆಸಿ ಕೈ ಕೊಟ್ಟಿದ್ದು. ಐ ಆಮ್ ಸಾರಿ, ನೆನ್ನೆದ್ ಮಾಫಿ. ಆದ್ರೆ ಇವತ್ತು ಖಂಡಿತ ಬರ್ತೀನಿ. ತಲೆ ತಗ್ಸೋಂತ ಕೆಲ್ಸ ಯಾಕೆ ಮಾಡಕ್ ಹೋದೆ? ನನ್ನ ನಂಬಮ್ಮ, ನಾನಂತ ಕೆಲ್ಸ ಯಾವತ್ತೂ ಮಾಡಿಲ್ಲ. ಅಂದ್ಮ್ಯಾಕೆ ಈ ಮುಚ್ಚು ಮರೆ ಎಲ್ಲ ಯಾಕೆ ಅಂತ? ನಿನ್ ಗಂಡಂಗೆ ನಮ್ಗೆ ಎಲ್ಲ ಸುಳ್ಳು ಹೇಳಿ ಹೋಗೋಂಥದ್ದು ಏನಿತ್ತು ನಿನ್ಗೆ? ಏನ್ ನಡೆಸ್ತಿದ್ಯಾ ನೀನು? ಅದೆಲ್ಲ ತಿಳ್ಕೊಳ್ಳೋ ಗಂಟ ನಾನ್ ಇಲ್ಲಿಂದ ಕಾಲ್ ತೆಗಿಯಕ್ಕಿಲ್ಲ. ನೀನ್ ಆಡಿದ್ದೆ ಆಟ ಆಗೋಗೈತೆ. ಗೋವಾಕ್ ಹೋಗಿದ್ದೆ ಅಮ್ಮ. ಗೋವಾಗ? ಯಾಕೆ? ಅಮೃತ ನೋಡೋಕೆ. ಮೊದ್ಲೇ ಈ ಕಿತಾಪತಿ ಎಲ್ಲ ನೀನೇ ಮಾಡಿದ್ದು ಅಂತ ಅಳಿಯಂದ್ರ ಅನ್ಕೊಂಡವ್ರೆ. ನೀನೇ ಇದೆಲ್ಲ ನಡೆಸಿದ್ದು ಅಂತ ಖಾತ್ರಿ ಆಗೋಯ್ತದಷ್ಟೇ. ಅಮೃತ ನೀರಲ್ಲಿ ಈಚಕ್ ಹೋಗಿ ಮುಳುಗ್ ಬಿಟ್ಟಿದ್ಲು. ಅಯ್ಯೋ ಸುಮ್ನೆ, ಈ ಎಲ್ಲ ಅನಿಷ್ಟಗಳು ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ಯಲ್ಲ. ಅದಕ್ಕೆ ಗೋವಾಕ್ ಹೋಗಿದ್ದೆ. ನೀನ್ ಅಲ್ಲಿಗೆ ಹೋಗಕ್ ಮುಂಚೆ ಈಸಿಯ ಹಿಂಗೆ ಅಂತ ನಂತ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೇ. ಹೇಳಿದಿದ್ರೆ ನೀ ಕಳಿಸ್ತಿದ್ಯಾ? JSN ಏರ್ವೇಸ್ ಗೋವಾ ಏರ್ ಟಿಕೆಟ್ ಸಿಕ್ಕಾಕೊಂಡ್ಲು ಸಾವಿತ್ರಿ. ಇನ್ನು ನಿನಗೆ ಉಳ್ಗಾಲ ಇಲ್ಲ ಕಣೆ. ಅಮೃತನ ಮದುವೆ ಆಗಿದ್ದೇ ಆಗಿದೆ. ಅಣ್ಣನ ಮನಸ್ಸು ಕೆಟ್ಟೋಗಿದೆ. ಅದಕ್ಕೆ ನೀರೆರೆಯೋಕೊಬ್ರು ಹುಟ್ಕೊಂಡಿದೆ. ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯಾ ಗೊತ್ತಾಯ್ತು ನಾಣಿ. ಅವಳೇನೋ ಹೇಳ್ತಾಳೆ, ಆದ್ರೆ ಕೇಳ್ತಾನಲ್ಲ ಇವನಿಗೆ ಬುದ್ಧಿ ಇಲ್ವಾ? ಎಷ್ಟು ಬದಲಾಗಿದ್ದಾನೆ ನೋಡು. ಮಂತ್ರಿ ಪದವಿ ಅಣ್ಣನ ಹಾಗಾಡಿಸ್ತಾ ಇದೆ. ಹೊಸ ನಾಣ್ಯ ಚಲಾವಣೆಯಲ್ಲಿ ಮಿಂಚುತ್ತೆ. ಕಣ್ಸೆಳೆಯೋದು ಸಹಜ. ಅದಕ್ಕೆ ಅದು ಆಡ್ದ ಹಾಗೆ ಆಡಿದ್ಬಿಟ್ರೆ ಈ ಮನೆ ಹೇಗಾಗೋಯ್ತು?